ನನ್ನ ಈ ಚಾನಲ್ಗೆ ಭೇಟಿ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ನನಗೆ ತುಂಬ ಖುಷಿ ಆಗ್ತಾಯಿದೆ ನೀವು ನೋಡ್ತಾ ಇದ್ದೀರಿ. ಓಕೆ, ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಏನಂದ್ರೆ ಸ್ವಲ್ಪ ತಪ್ಪಾಗಿದೆ, ಕ್ಷಮಿಸ್ಬಿಡಿ. ಸರಿ ಆಯಿತು, ಡೈರೆಕ್ಟ್ ವಿಷಯಕ್ಕೆ ಬಂದೋಣ. PM ಕಿಸಾನ್ ಸಮ್ಮಾನ್ ನಿಧಿಯ 20ನೇ ಕಂತಿನ ಹಣವನ್ನು ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ವಾರಣಾಸಿಯಲ್ಲಿ 2 ಆಗಸ್ಟ್ 2025 ಬಿಡುಗಡೆ ಮಾಡಿದ್ದಾರೆ. ಇದು ಸುಮಾರು 20,500 ಕೋಟಿ ದುಡ್ಡು, ಸರಿಸುಮಾರು 9.9 ಕೋಟಿ ಜನ ಫಲಾನುಭವಿ ರೈತರಿಗೆ ಸಹಾಯ ಆಗುತ್ತದೆ. ಇದು ಅವ್ರ ಬ್ಯಾಂಕ್ ಅಕೌಂಟ್ಗೆ 2,000 DBT ಆಗುತ್ತೆ. DBT ಅಂದರೆ ಡೈರೆಕ್ಟ್ಲಿ ಬೆನಿಫಿಷರಿ ಟ್ರಾನ್ಸ್ಫರ್ 2,000 ಬರುತ್ತೆ. ಈ ಸ್ಕೀಮ್ ಬಂದ್ಬಿಟ್ಟು ವರ್ಷಕ್ಕೆ 6,000 ಕೊಡೋದು 3 ಇನ್ಸ್ಟಾಲ್ಮೆಂಟಲ್ಲಿ, ಅದು ಪ್ರತಿ 4 ತಿಂಗಳಿಗೆ ಒಂದ್ಸತಿ. ಸರಿ ಆಯಿತು. ಇದಕ್ಕೆ KYC ಆಗೋದು ಮ್ಯಾಂಡೇಟರಿ. ಕೆಲವೊಂದು ರೀಸನ್ಗಳಿಗಿಂತ ಅದು ಬಂದಿರಲ್ಲ. ಅದು ಬಂದಿಲ್ಲ ಹೆಂಗೆ ನಾವು ಮಾಡೋಣ, ಹೆಂಗೆ ಬಂದಿಲ್ಲ ಅಂತ ಫಸ್ಟ್ ಹೇಳ್ಕೊಂಡು ಆಮೇಲೆ ಅದಕ್ಕೆ ಏನು ಸೊಲ್ಯೂಷನ್ ನೋಡ್ತವನ. ಫಸ್ಟಿಗೆ ರೀಸನು KYC ಆಗಿರಲ್ಲ ನಿಮ್ಮದು, ಅಂದರೆ ನಿಮ್ಮದು ಎಲ್ಲ KYC ಆಗಿರಲ್ಲ. ಓಕೆನಾ. ಎರಡನೇದು ನಿಮ್ಮ ಆಧಾರು ಮತ್ತು ಆಧಾರ್ನು ಬ್ಯಾಂಕಿಗೆ ಲಿಂಕ್ ಆಗಿರಲ್ಲ. ಎರಡನೇದು. ಮೂರನೇ ವಿಷಯ, ನೀವು 2019 ಫೆಬ್ರವರಿ 1 ನಂತರ ನೀವು ಆ ಜಾಗ ಅಥವಾ ನಿಮ್ಮ ಆ ಹೊಲಕ್ಕೆ ನೀವು ಯಜಮಾನ ಆಗಿದ್ದೀರಿ, ಒಡೆಯ ಆಗಿದ್ದೀರಿ ಅಂದರೆ ಅದು ಬರಲ್ಲ. ಮತ್ತು ಒಂದು ಮನೆಯಲ್ಲಿ 2-3 ಇದ್ದರೂ ಕೂಡ ಬರಲ್ಲ. ಮತ್ತು ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ನಿಮ್ಮದು ಕರೆಕ್ಟಾಗಿ. ಓಕೆ, ನಿಮಗೆ KYC ಮಾಡಿಸಿ ಬ್ಯಾಂಕಲ್ಲಿ ಆಧಾರು ಮತ್ತು ಬ್ಯಾಂಕ್ ಲಿಂಕ್ ಆಗಿಲ್ಲ ಅಂದರೆ ಲಿಂಕ್ ಮಾಡಿಸಿ. ಓಕೆ, ಅದೇ ನೀವು ಚೆಕ್ ಮಾಡ್ಕೊಳ್ಳಿ. ಒಬ್ಬರು ಮನೆಗೆ ಒಬ್ಬರಿಗೆ ಬರೋದು, 2-3 ಇದ್ದರೆ ಬರಲ್ಲ. ಮತ್ತು ನಿಮ್ಮ ಲ್ಯಾಂಡ್ ರೆಕಾರ್ಡ್ಸು ಕರೆಕ್ಟಾಗಿರಬೇಕು. ಕರೆಕ್ಟಾಗಿಲ್ಲ ಅಂದರೆ ಬರಲ್ಲ. ಮತ್ತು ಯಾರು 2019 ಫೆಬ್ರವರಿ 1 ನಂತರ ನಿಮ್ಮ ಹೆಸರಿಗೆ ಹೊಲ ಮಾಡಿಸ್ಕೊಂಡಿರ್ತೀರಿ ಅವ್ರಿಗೂ ಬರಲ್ಲ. ಓಕೆನಾ. ಸೊ ಓಕೆ, ನೀವು ಹೆಂಗೆ ಚೆಕ್ ಮಾಡಿ ನಿಮ್ಮದೆಲ್ಲ KYC ಆಗಿದೆ, ಬ್ಯಾಂಕು ಮತ್ತು ಆಧಾರು ಲಿಂಕ್ ಆಗಿದೆ, ಆದರೂ ಬರ್ತಿಲ್ಲ, ಹೆಂಗಿದೆ ನಮ್ಮ ಸ್ಥಿತಿಗತಿ ನೋಡ್ಬೋದು ಅಂತ. ಇನ್ನು ಅದು ಸ್ಟೇಟಸ್ ಹೆಂಗಿದೆ ಅಂತಂದರೆ, ನೀವು PM ಕಿಸಾನ್ ಪೋರ್ಟಲ್ಗೆ ವಿಸಿಟ್ ಮಾಡಿ, ಫಾರ್ಮರ್ ಕಾರ್ಡ್ನ ಚೆಕ್ ಮಾಡಿ. ಫಾರ್ಮರ್ ಕಾರ್ಡ್ನ ಚೆಕ್ ಮಾಡಿಬಿಟ್ಟು ಬೆನಿಫಿಷಿಯರಿ ಸ್ಟೇಟಸ್ ಅಂತ ಚೆಕ್ ಮಾಡಿ, ಅಲ್ಲಿ ತೋರಿಸುತ್ತೆ. ಅಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಅಥವಾ ನಿಮ್ಮ ಮೊಬೈಲ್ ನಂಬರು, ಫಸ್ಟು ಆಧಾರ್ ನಂಬರ್ ಹಾಕಿ ನಿಮ್ಮ ಮೊಬೈಲ್ ನಂಬರ್. ಅಥವಾ ಇದೆಲ್ಲ ಬೇಡ ಅಂತಂದರೆ 7 ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ ಯಾವಪ್ಪ ಅಂದರೆ, ಫಸ್ಟ್ನೇದು ಬಂದ್ಬಿಟ್ಟು 1800-180-15551 ಒಂದನೇ ನಂಬರು. ಎರಡನೇ ನಂಬರ್ ಬಂದ್ಬಿಟ್ಟು 155-261. ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನಿಮ್ಮ ದುಡ್ಡಿನ ಸ್ಥಿತಿಗತಿ ಎಲ್ಲಿದೆ ಅಂತ ತಿಳ್ಕೊಬೋದು. ಸಮಾಪ್ ಮಾಡೋದಾದರೆ 20ನೇ ಕಂತಿನ PM ಕಿಸಾನ್ ನಿಧಿಯ ಯೋಜನೆಯ ದುಡ್ಡು ಬಿಡುಗಡೆಯಾಗಿದೆ. ಸರಿಸುಮಾರು 20,500 ಕೋಟಿ, ಸರಿಸುಮಾರು 9.3 ಕೋಟಿ ಜನ ಫಲಾನುಭವಿ ರೈತರಿಗೆ ಜಮೆಯಾಗಲಿದೆ. ವರ್ಷಕ್ಕೆ 6,000ದಂತೆ, ಪ್ರತಿ ತಿಂಗಳು 2,000ದಂತೆ 4 ತಿಂಗಳಿಗೆ ಒಂದ್ಸತಿ 3 ಇನ್ಸ್ಟಾಲ್ಮೆಂಟಲ್ಲಿ ಇದು ಜಮೆಯಾಗಲಿದೆ. ಓಕೆ, ಥ್ಯಾಂಕ್ ಯು. ವಿಡಿಯೋನ ಇಲ್ಲಿಗೆ ನಾನು ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.